ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಚಪ್ಪರದ ಅವರೆಕಾಯಿ ಅಥವಾ ಹಿತ್ತಲವರೆಕಾಯಿ ಅಂತ ಕೂಡ ಕರೀತಾರೆ, ಮತ್ತು ಇಂಗ್ಲೀಷಲ್ಲಿ ಫ್ಲ್ಯಾಟ್ ಬೀನ್ಸ್ ಅಂತ ಕೂಡ ಕರೀತಾರೆ. ಇದರ ಬೆನಿಫಿಟ್ಸ್ ನಾವು ತಿಳ್ಕೊಳ್ಳೋದಾದರೆ, ಇದನ್ನು ಸಮ್ಮರಲ್ಲಿ ಯೂಸ್ ಮಾಡೋದ್ರಿಂದ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡುವಂತಹ ಪ್ರಾಪರ್ಟೀಸ್ ಈ ಚಪ್ಪರದ ಅವರೆಕಾಯಲ್ಲಿದೆ. ಮತ್ತು ಲೋ ಗ್ಲೈಕಮಿಕ್ ಇಂಡೆಕ್ಸ್ ಇರೋದ್ರಿಂದ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ. ಮತ್ತು ಕೊಲೆಸ್ಟ್ರಾಲ್ ಇರುವವ್ರಿಗಂತೂ ಇದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಇದು ಹೈ ಇನ್ ಫೈಬರ್ ಆಗಿರೋದ್ರಿಂದ ಇದು ಕೋಲನ್ ಕ್ಯಾನ್ಸರ್ ಆಗೋದನ್ನು ತಡೆಯುವಂತಹ ಪ್ರಾಪರ್ಟೀಸ್ ಈ ಚಪ್ಪರದ ಅವರೆಕಾಯಲ್ಲಿ ಇದೆ. ಈ ಚಪ್ಪರದ ಅವರೆಕಾಯಿನ ಉಪಯೋಗಿಸ್ಕೊಂಡು ನಾವು ಒಂದು ಹುಡಿ ಪಲ್ಯ ಮಾಡೋಣ. ಬಟಾಣಿ ಮತ್ತು ಈ ಅವರೆಕಾಯಿನ ಉಪಯೋಗಿಸ್ಕೊಂಡು ಪಲ್ಯ ಮಾಡೋಣ. ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಮಾಡೋದು ತುಂಬ ಈಸಿ. ವರ್ಕಿಂಗ್ ಅವ್ರಿಗಂತೂ ತುಂಬ ಈಸಿಯಾಗಿ ಮಾಡ್ಬೋದು ಈ ಪಲ್ಯ. ನೋಡಿ, ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನಾರಿನಂಶ ಇರುತ್ತೆ, ಅದನ್ನು ಸ್ವಲ್ಪ ತಕ್ಕೋಬೇಕಾಗತ್ತೆ ನಾವು. ಈ ಕಟ್ ಮಾಡಿ ಇಟ್ಕೊಂಡಿರುವಂತಹ ಚಪ್ಪರದ ಅವರೆಕಾಯಿನ ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ಬೇಗನೆ ಕುಕ್ ಆಗುತ್ತೆ ಇದು. ನೋಡಿ, ನೀರು ನಾನು ಅರ್ಧ ಗ್ಲಾಸಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಟೀ ಕುಡಿಯೋಂಥ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬ ನೀರು ಮಾತ್ರ ಹಾಕಬೇಡಿ. ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1 ವಿಷಲ್ ಕೂಗ್ಸಿದ್ರೆ ಸಾಕು, ಜಾಸ್ತಿ ಕೂಗ್ಸೋ ಅವಶ್ಯಕತೆ ಇಲ್ಲ. ಬೇಗ ಕುಕ್ ಆಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ನಾನಿಲ್ಲಿ ಒಗ್ಗರಣೆಗೆ 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜ್ದು 1, ಕರಿಬೇವು ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 2, ಮತ್ತು ಸಾಸಿವೆ ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿನ ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ, ಜಜ್ಜಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಬಟ್ಲಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ, ಫ್ರೆಶ್ ಆಗಿರುವ ತೆಂಗಿನ ತುರಿ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನ ತುರಿ ಜಾಸ್ತಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಬಾಣಲಿನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ, ಮತ್ತು ಸಾಸಿವೆ ಜೀರಿಗೆ 2 ಹಾಕ್ಕೊಂಡಿದ್ದೀನಿ. ಇದು ಫ್ರೈ ಆದಮೇಲೆ ನೆಕ್ಸ್ಟ್ ನಾವೀಗ ಕಡಲೆಬೇಳೆ ಹಾಕೋಣ. ಈ ಪಲ್ಯನ ನಾವು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು, ಯಾಕಂದರೆ ಆಲ್ರೆಡಿ ಚಪ್ಪರದ ಅವರೆಕಾಯಿ ಬೆಂದಿರೋದ್ರಿಂದ ತುಂಬ ಬೇಗ ಆಗೋಗುತ್ತೆ. ಇಲ್ಲಿ ನಾನು ಕಡಲೆಬೇಳೆ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾವು ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ವಲ್ಲ, ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಳ್ಳೆ ನಿಮಗೆ ಫ್ಲೇವರ್ ಕೊಡುತ್ತೆ ಇದು ಬೆಳ್ಳುಳ್ಳಿ ಹಾಕೋದ್ರಿಂದ. ನೆಕ್ಸ್ಟು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಇದು ರುಚಿಯಾಗಿರುತ್ತೆ ಈ ಪಲ್ಯ. ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನೀವು ಫ್ರೀ ಟೈಮಲ್ಲಿ ಇದನ್ನು ಬಿಡಿಸಿಟ್ಕೊಂಡ್ಬಿಟ್ರೆ ಈ ಚಪ್ಪರದ ಅವರೆಕಾಯಿನ ಮಾರ್ನಿಂಗ್ ಟೈಮಲ್ಲಿ ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ ಇದು ಪಲ್ಯ. ಇದು ಚಪಾತಿಗೆ, ರಾಗಿ ದೋಸೆಗೆ, ಪೂರಿಗೆ ಪ್ರತಿಯೊಂದಕ್ಕೂ ಹೊಂದ್ಕೊಳ್ಳುತ್ತೆ ಇದು. ಹಾಗೆ ಕೂಡ ತಿನ್ಬೋದು ಇದು ಪಲ್ಯ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಇದು ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ ಈಗ. ಈಗ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಇದು. ಇವಾಗ ಹಸಿ ಬಟಾಣಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಹಸಿ ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಹಿತ್ತಲವರೆಕಾಯಿ ಹಸಿ ಬಟಾಣಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೀವು ಕಾಬೂಲ್ ಕಡಲೆಕಾಳು ಕೂಡ ಹಾಕ್ಬೋದು ಇದಕ್ಕೆ. ಕಾಬೂಲ್ ಕಡಲೆಕಾಳನ್ನ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಕೂಡ ಹಾಕ್ಕೋಬೋದು. ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಿತ್ತಲವರೆಕಾಯಿ ಪಲ್ಯಗೆ. ನೋಡಿ, ಇವಾಗ ನಾವೇನು ಕುಕ್ ಮಾಡಿ ಇಟ್ಕೊಂಡಿದ್ವಲ್ಲ, ಬೇಯಿಸಿಟ್ಕೊಂಡಿದ್ವಲ್ಲ ಹಿತ್ತಲವರೆಕಾಯಿ,
ಅಥವಾ ಚಪ್ಪರದ ಅವರೆಕಾಯಿ, ಒಬ್ಬೊಬ್ಬರು ಒಂದೊಂದು ಕರೀತಾರೆ ಇದು ಹೆಸರು. ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಕ್ವಿಕ್ಕಾಗಿ ಆಗೋಯ್ತು ನೋಡಿ ಇದು ಪಲ್ಯ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈ ಸಮ್ಮರಲ್ಲಿ ಇದನ್ನು ಉಪಯೋಗಿಸೋದ್ರಿಂದ ತುಂಬ ತಂಪಿದು. ಉಪ್ಪೆಲ್ಲ ನಾವು ಆಲ್ರೆಡಿ ಹಾಕಿರೋದ್ರಿಂದ ಜಸ್ಟ್ ಮಿಕ್ಸ್ ಮಾಡಿ ತೆಂಗಿನ ತುರಿ ಕೊತ್ತಂಬರಿ ಹಾಕಿದ್ರೆ ಪಲ್ಯ ರೆಡಿ ಆಯಿತು. ತೆಂಗಿನ ತುರಿ ಜಾಸ್ತಿ ಹಾಕಿದ್ರೆ ಒಳ್ಳೆ ರುಚಿ ಇದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇದು. ನಾನಿಲ್ಲಿ ಇದನ್ನು ರಾಗಿ ದೋಸೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ರಾಗಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರಾಗಿ ದೋಸೆಗೆ. ನೋಡಿ ಗರಿಗರಿಯಾದ ರಾಗಿ ದೋಸೆಗೆ ಚಪ್ಪರದ ಅವರೆಕಾಯಿ ಪಲ್ಯ ರೆಡಿ ಆಯಿತು. ಈ ರೆಸಿಪಿ ನಿಮಗೇನಾದರೂ ಉಪಯೋಗ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.